ರೆಡಿ 1 2 3 ಸ್ಟಾರ್ಟ್. 3ನೇ ಪಾಯಿಂಟ್, ವಾದಿಯು ತಾನು ಯಾವಾಗಲೂ ತನ್ನ ಪಾಲಿನ ಕರಾರನ್ನು ಪೂರೈಸಲು ಸಿದ್ಧನಿದ್ದಾನೆಂದು ನಿರೂಪಿಸುತ್ತಾರೆಯೇ. 4ನೇದು, ವಾದಿಯ ಮಗ ಪ್ರತಿವಾದಿಗಳಿಗೆ ದಿನಾಂಕ 8/11/2008 20,000 ರೂಗಳನ್ನು ಕೈ ಸಾಲವನ್ನಾಗಿ ನೀಡುವ ಕಾಲಕ್ಕೆ ಪ್ರತಿವಾದಿಗಳಿಂದ ಕೆಲವೊಂದು ಛಾಪಾ ಕಾಗದಗಳಿಗೆ ಸಹಿಗಳನ್ನು ತೆಗೆದುಕೊಂಡು ತದನಂತರ ಸದರಿ ಖಾಲಿ ಛಾಪಾ ಕಾಗದಗಳನ್ನು ಕ್ರಯದ ಒಪ್ಪಂದದ ಕರಾರನ್ನಾಗಿ ಪರಿವರ್ತಿಸಿದ್ದಾನೆಂದು ಪ್ರತಿವಾದಿಗಳು ನಿರೂಪಿಸುತ್ತಾರೆಯೇ. 5ನೇದು, ವಾದಿಯು ತಾನು ಕೇಳಿರುವ ಪರಿಹಾರಗಳನ್ನು ಪಡೆಯಲು ಅರ್ಹನೇ. 6ನೇದು, ಯಾವ ಆದೇಶ ಮತ್ತು ಡಿಕ್ರಿ. ವಾದಿಯು ವಾದಪತ್ರದಲ್ಲಿ ಹೇಳಿರುವ ಸಂಗತಿಗಳನ್ನು ನಿರೂಪಿಸುವ ಸಲುವಾಗಿ ತನ್ನನ್ನು ತಾನು PW1 ಎಂದು ವಿಚಾರಣೆಗೊಳಪಡಿಸಿದ್ದು ತನ್ನ ಮೌಖಿಕ ಸಾಕ್ಷ್ಯದ ಸಮರ್ಥನೆಗಾಗಿ ನೀತಿ 1ರಿಂದ ನೀತಿ 5 ದಾಖಲೆಗಳನ್ನು ಗುರುತಿಸಿರುತ್ತಾರೆ. ವಾದಿಯ ಪರವಾಗಿ PW2ರಿಂದ PW4 ಸಾಕ್ಷ್ಯವನ್ನು ನುಡಿದಿದ್ದು ತಮ್ಮ ಮುಖ್ಯ ವಿಚಾರಣೆಯಲ್ಲಿ PW2 ನೀತಿ 1A ಮತ್ತು ನೀತಿ 1B ಸಹಿಗಳನ್ನು ಗುರುತಿಸಿದ್ದು PW3 ತಮ್ಮ ಮುಖ್ಯ ವಿಚಾರಣೆಯಲ್ಲಿ ನೀತಿ 1C ಸಹಿಯನ್ನು ಗುರುತಿಸಿದ್ದು PW4 ತಮ್ಮ ಮುಖ್ಯ ವಿಚಾರಣೆಯಲ್ಲಿ ನೀಡಿಯ ಸಹಿಯನ್ನು ಗುರುತಿಸಿರುತ್ತಾರೆ. ಪ್ರತಿವಾದಿಗಳು ತಮ್ಮ ಪ್ರತಿವಾದ ಪತ್ರದಲ್ಲಿ ಹೇಳಿರುವ ಸಂಗತಿಗಳನ್ನು ನಿರೂಪಿಸುವ ಸಲುವಾಗಿ 3ನೇ ಪ್ರತಿವಾದಿಯನ್ನು DW1 ಎಂದು ವಿಚಾರಣೆಗೊಳಪಡಿಸಿದ್ದು DW1 ತಮ್ಮ ಮೌಖಿಕ ಸಾಕ್ಷ್ಯದ ಸಮರ್ಥನೆಗಾಗಿ ಯಾವುದೇ ದಾಖಲಾತಿಗಳನ್ನು ಹಾಜರುಪಡಿಸಿರುವುದಿಲ್ಲ. ಉಭಯ ಪಕ್ಷಗಾರರುಗಳ ಪರ ಹಾಜರಾಗುವ ಮಾನ್ಯ ವಕೀಲರುಗಳ ವಾದಗಳನ್ನು ಆಲಿಸಲಾಯಿತು ಮತ್ತು ನ್ಯಾಯಾಲಯದ ಸಮ್ಮುಖದಲ್ಲಿರುವ ಈ ದಾವೆಗೆ ಸಂಬಂಧಿಸಿದ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು. ಪಕ್ಷಗಾರರು ನೀಡಿದ ಸಾಕ್ಷ್ಯವನ್ನು ಪರಿಗಣಿಸಿ ಮತ್ತು ಅವರುಗಳ ಪರ ವಕೀಲರು ಮಂಡಿಸಿದ ವಾದವನ್ನು ಆಲಿಸಿ ಈ ನ್ಯಾಯಾಲಯವು ಮೇಲ್ಕಂಡ ವಿವಿಧಾಂಶಗಳಿಗೆ ಈ ಕೆಳಕಂಡಂತೆ ಉತ್ತರಿಸುತ್ತದೆ. ವಿವಾದಾಂಶ ಸಂಖ್ಯೆ 1 ಮತ್ತು 2 ಒಂದಕ್ಕೊಂದು ಪೂರಕವಾಗಿರುವುದರಿಂದ ಮತ್ತು 1ನೇ ವಿವಾದಾಂಶದ ಮೇಲಿನ ಚರ್ಚೆಯು 2ನೇ ವಿವಾದಾಂಶದಲ್ಲಿ ಪುನರಾವರ್ತನೆಯಾಗುವ ಕಾರಣ 1 ಮತ್ತು 2ನೇ ವಿವಾದಾಂಶಗಳನ್ನು ಒಟ್ಟಿಗೆ ಚರ್ಚೆಗೆ ತೆಗೆದುಕೊಳ್ಳಲಾಯಿತು. ವಾದಿಯ ಪ್ರಕಾರ ಪ್ರತಿವಾದಿಗಳು ದಾವಾ ಸ್ವತ್ತಿನ ಮಾಲೀಕರಾಗಿದ್ದು ದಾವಾ ಸ್ವತ್ತನ್ನು
ಮಾರಾಟ ಮಾಡುವ ಪ್ರಸ್ತಾಪವನ್ನು ವಾದಿಗೆ ಸಲ್ಲಿಸಿದ್ದು. ಅದರಂತೆ ವಾದಿಯು ಸದರಿ ಪ್ರಸ್ತಾಪವನ್ನು ಒಪ್ಪಿದ್ದು. ವಾದಿ ಮತ್ತು ಪ್ರತಿವಾದಿಗಳ ನಡುವೆ ದಾವಾ ಸ್ವತ್ತಿನ ಮಾರಾಟಕ್ಕೆ ಸಂಬಂಧಿಸಿದಂತೆ ಮಾತುಕತೆ ನಡೆದಿದ್ದು. ದಾವಾ ಸ್ವತ್ತನ್ನು 48,600ಗಳಿಗೆ ವಾದಿಗೆ ಮಾರಾಟ ಮಾಡಲು ಪ್ರತಿವಾದಿಗಳು ಒಪ್ಪಿದ್ದು. ಅದರಂತೆ ದಿನಾಂಕ 8/11/2008 ಪ್ರತಿವಾದಿಗಳು ವಾದಿಯ ಪರವಾಗಿ ಕ್ರಯದ ಒಪ್ಪಂದದ ಕರಾರನ್ನು ಬರೆದುಕೊಟ್ಟು ಅದೇ ದಿನ ಮುಂಗಡ ಹಣವಾಗಿ 20,000ಗಳನ್ನು ವಾದಿಯಿಂದ ಪ್ರತಿವಾದಿಗಳು ಪಡೆದುಕೊಂಡಿರುತ್ತಾರೆ. ವಾದಿಯ ಪ್ರಕಾರ ಪ್ರತಿವಾದಿಗಳು ಹೆಚ್ಚುವರಿಯಾಗಿ 10,500ಗಳನ್ನು ದಿನಾಂಕ 10/12/2008 ಪಡೆದುಕೊಂಡು ಸದರಿ ಕ್ರಯದ ಒಪ್ಪಂದದ ಕರಾರಿನ ಹಿಂಬದಿಯಲ್ಲಿ ಹಿಂಬರಹವನ್ನು ಹಾಕಿರುತ್ತಾರೆಂದು ಹೇಳಿರುತ್ತಾರೆ.